ಸಂಸಾರದಲ್ಲಿ ಪದನಿಸ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸಂಸಾರದಲ್ಲಿ ಏನೆಲ್ಲ ನಡೆಯುತ್ತೆ, ಏನೆಲ್ಲ ಜಂಜಡಗಳಿರುತ್ತೆ, ಅದ್ರ ಜೊತೆಗೆ ಅನುರಾಗ ಹೇಗಿರುತ್ತೆ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾತುಕತೆಯನ್ನು ನಡೆಸೋಣ. ಓಕೆ, ಇಂದುಮತಿ ಅವರೇ, ಈಗಾಗಲೂ ನಾವು ಮಾತಾಡಿದ್ವಿ ಆದರ್ಶ ಗಂಡ ಹೇಗಿರಬೇಕು ಅಂತ. ಹೆಂಡತಿ ಆದ್ರೆ ಆಕೆ ಹೇಗಿರಬೇಕು ಅನ್ಸುತ್ತೆ? ಆಕೆ ಹೇಗಿರಬೇಕು, ಒಂದು ಹಳೆಯ ಸಿನಿಮಾ, ಕಲ್ಪಾನ್ ಸಿನಿಮಾ ಬರುತ್ತೆ ನೋಡ್ರಿ. ಮನೆಯನ್ನು ಮಡದಿಯು ಬೆಳಗುವಳು, ಮಾರ್ಗವ ತೋರುವಳು, ಮನುಜನ ಬಾಳಿನ ಕಷ್ಟದಿ ಸುಖದಿ ಜೊತೆಯಲ್ಲೇ ನಡೆಯುವಳು, ಚಂದ್ರಮುಖಿ ಪ್ರಾಣ ಸಖಿ ಚತುರೇನಿ ಕೇಳೆ, ಮಾನವ ಕೋಟಿಯ ಸಲಹುವ ಶಕ್ತಿ ಮಹಿಳೆಯು ತಾ ತಿಳಿಯೇ. ಒಂದು ಹಳೆ ಹಾಡು, ಎಸ್ ಜಾನಕಿ ಹಾಡಿದ್ದ ಹಾಡು. ಅದಕ್ಕೆ ಆಕೆ ಗಂಡನ ಕಷ್ಟ ಸುಖಗಳಲ್ಲಿ ಭಾಗ್ಯ ಆಗ್ತಾಳೆ. ಏನೇ ವಿರಸ ಇರಲಿ, ಕಷ್ಟ ಇರಲಿ, ಮನೆ ಬಿಟ್ಟು ಹೋದವರು ಬಹಳ ಕಡಿಮೆ. ಏನೋ ಗಂಡ ಕೊಡು ಇರಲಿ, ಮುಟ್ಟಾಳೆ ಇರಲಿ, ಆತ ದುಷ್ಟ ಇರಲಿ, ಹೇಳಿ ಕಳಿಸಿರ್ತಾರಲ್ಲ ಲಗ್ನ ಆಗಿ ಹೋಗುವಾಗ ಹೊಂದ್ಕೊಂಡು ಹೋಗಬೇಕು ಅಂಥೇಳಿ, ಹಂಗೆ ಹೊಂದ್ಕೊಂಡು ಗಂಡನ ಜೋಡಿ ಬದುಕಿ ಬದುಕನ್ನು ಎದುರಿಸಿದಂಥ ದಿಟ್ಟ ಮಹಿಳೆಯರು ನಮ್ಮ ಭಾರತದಲ್ಲಿ ಬಹಳಷ್ಟು ಜನ. ಅದಕ್ಕೆ ಹೆಣ್ಮಕ್ಳ ಬಗ್ಗೆ ಬಹಳಷ್ಟು ಈ ಭಾರತ ದೇಶದೊಳಗೆ ಸಂಸ್ಕೃತಿಯನ್ನು ಉಳಿಸಿಕೊಂಡವಳು, ಧರ್ಮವನ್ನು ಉಳಿಸಿಕೊಂಡವಳು ಹೆಣ್ಣು. ಶೀಲ ನೀತಿ ಧರ್ಮಗಳ ಗುತ್ತಿಗೆಗಾತಿಯಾಗಿ ಭಾರತದಲ್ಲಿ ನಾವು ಹೆಣ್ಮಕ್ಳನ್ನು ಬಹಳ ಗೌರವಿಸಬೇಕಾಗ್ತದೆ. ಈಗ ಕಾಲಮಾನ ಸ್ವಲ್ಪ ಬದಲಾವಣೆ ಆಗಿದೆ ಭಾವನ. ಇವತ್ತು ಹೆಣ್ಣಿರಲಿ ಗಂಡಿರಲಿ ಮಕ್ಕಳು ಎರಡೇ ಇರಲಿ ಅಂಥೇಳಿ ಮಿತ ಕುಟುಂಬ ಇವತ್ತು. ನಾವು ಅವಾಗೆಲ್ಲ 8-10 ಮಕ್ಕಳಿಗೆ ಹೆಂಗೆ ಹಡಿತಿದ್ರು, ಹೆಂಗೆ ಸಾಕ್ತಿದ್ರು, ಭಾಳ ಆಶ್ಚರ್ಯ ಅನಿಸ್ಬಿಡುತ್ತೆ. ನಾವೆಲ್ಲ ಹೆಂಗೆ ಬೆಳೆದ್ವಿ, ಹೆಂಗೆ ಸಾಲಿ ಕಲ್ತ್ವಿ. ಈಗಿಂದೆಲ್ಲ ಪರಿಸ್ಥಿತಿಯನ್ನು ನೋಡಿದ್ರೆ ಅಯ್ಯೋ, ಒಬ್ಬರು ಎರಡಲ್ಲ ಒಂದೇ ಮಗು ಸಾಕಿ ಇವತ್ತು ಹೆಣ್ಣಿರ್ಲಿ ಗಂಡಿರ್ಲಿ ಅನ್ನುವಂಥ ವಾತಾವರಣ ಇವತ್ತು. ಒಪ್ತೀರಾ? ಹೆಣ್ಮಕ್ಳು ಜಾಸ್ತಿ ಕೆಲಸ ಮಾಡ್ತಾರೆ, ನೋಡ್ರಿ ನೀವು, ನಾ ಭಾವನ ಹೇಳ್ತೀನಿ ನಿಮಗೆ, ಯಾವುದೇ ಹುದ್ದೆ ಖಾತೆಗಳಲ್ಲಿ ಹೋಗ್ರಿ ನೀವು, ಹೆಣ್ಮಕ್ಳಿಗೆ ಸಿಗುವಷ್ಟು ಆದ್ಯತೆ ಗಂಡ್ಮಕ್ಳಿಗೆ ಇರಂಗಿಲ್ಲ. ಹೆಣ್ಮಕ್ಳಿಗೆ ಪಟ್ಟೆ ಕೆಲಸ ಕೊಟ್ಟು ಬಿಡ್ತಾರ. ಯಾಕೆ? ಹೆಣ್ಮಕ್ಳಲ್ಲಿ ನಿಯತ್ತು ಪ್ರಾಮಾಣಿಕತೆ ಜಾಸ್ತಿ, ಆಮೇಲೆ ಅವರಲ್ಲಿ ಗಂಡಸರಲ್ಲಿ ಸ್ವಲ್ಪ ಕಡಿಮೆ ಅಂತ ಅನಿಸ್ತದೆ. ಯಾಕಂತ ಕೇಳ್ರಿ, ಅವರು ಸ್ವಲ್ಪ ಏನೋ ಗುಟ್ಕಾ ತಿನ್ನಕ್ಕರೆ ಹೋಗ್ತಾರೆ, ಹೊರಗೆ ಭಾಳ ಸಲ ಟೀ ಕುಡಿಯೋಕ್ಕರೆ ಹೋಗ್ತಾರೆ, ಒಂದಿಷ್ಟು ಏನರ ಸೇದೋದಕ್ಕರೆ ಹೋಗ್ತಾರೆ. ಇವೆಲ್ಲ ದುರಭ್ಯಾಸ ದುಶ್ಚಟಗಳಿರೋದು ಅವರಲ್ಲಿ, ಹೆಣ್ಮಕ್ಳಲ್ಲ. ಹೆಣ್ಮಕ್ಳಲ್ಲಿ ಸ್ವಲ್ಪ ಮೊದಲಿನಿಂದಲೂ ಸ್ವಲ್ಪ ಒಳಗೆ ಮನೆಯಲ್ಲಿ ಮನೆಯಲ್ಲಿ ನೀನು ಬರೀ, ನೀನು ಓದು, ಅವ್ರಿಗೆ ಯತಿ ಇರ್ತದೆ, ನಾನು ಚಂದ ಬರಿಬೇಕು, ನಾನು ಓದಬೇಕು ಅನ್ನುವಂಥದ್ದು. ಈಗ ನೋಡ್ರಿ ನೀವು ಎಲ್ಲರ ಮನೆಯೊಳಗೆ ನೋಡ್ರಿ, ಒಂದೇ ಮಗಳು ಒಂದೇ ಮಗ ಇರ್ತೈತಿ. ನಮ್ಮ ಮಗಳು ಭಾಳ ಶಾಣೆದಾಡ್ರಿ, ಚಲೋ ನೀಟಾಗಿ ಹೋಮ್ವರ್ಕ್ ಮಾಡ್ತಾಳೆ, ಹೇಳಿದ ಮಾತು ಕೇಳ್ತಾಳೆ. ಇವಾಗ ನೋಡ್ರಿ ಹುಡುಗ ಬರೀ ಹೊರಗೆ ಕ್ರಿಕೆಟ್ ಆಡಾಕರೆ ಹೋಗ್ತಾನೆ, ನೋಡಾಕರೆ ಕುಂಡಿರ್ತಾನೆ, ಕಡೆಗೆ ಕಾರ್ಟೂನರೇ ನೋಡ್ಕೊಂಡು ಕೂಡ್ತಾನೆ ಅನ್ನುವಂಥ ಒಂದು ಸಾಮಾನ್ಯ ಕಂಪ್ಲೇಂಟ್ ಇವತ್ತು ಎಲ್ಲರ ಮನೆಯಲ್ಲಿ ನಾವು. ಖಂಡಿತವಾಗಿ ಆದರ್ಶ ಹೆಂಡತಿ ಆದರ್ಶ ಗಂಡರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ, ಮಹಿಳೆ ಮತ್ತು ಮಹಿಳೆಯರ ಬಗ್ಗೆ ಮಾತಾಡ್ತಾ ಇಲ್ಲ. ಖಂಡಿತವಾಗಿ ಅವರ ಬಗ್ಗೆ ನಾನು ಒಳ್ಳೆಯ ಅಭಿಪ್ರಾಯ ಆಮೇಲೆ ಹೇಳ್ತೇನೆ. ಆದ್ರೆ ಈ ಕಿಲಾಡಿ ಹೆಂಗಸರು ಹೇಗಿರ್ತಾರ ಅನ್ನೋದನ್ನ ಒಂದು ಎರಡು ಹೇಳಿಬಿಟ್ಟು ಆಮೇಲೆ ಆದರ್ಶ ಹೆಂಡತಿ ಹೇಗಿರ್ಬೇಕು ನಾನು ಹೇಳ್ತೇನೆ ನಿಮಗೆ. ಯಾಕಂದ್ರೆ ನಾನು ಒಬ್ಬ ಸಂಸಾರವಸ್ತ. ನೋಡಿ, ಕಿಲಾಡಿ ಹೆಂಗಸರು ಹೇಗಿರ್ತಾಳೆ ಅಂದ್ರೆ, ಪಾಪ ಗಂಡನಿಗೆ ಗಂಡ ಇಲ್ಲ ಪರವೂರಲ್ಲಿ ಕೆಲಸ ಮಾಡ್ತಾನೆ, ಕೆಲವು ಪತ್ರ ಬರೀತಾರೆ, ಹೆಂಡತಿಗೆ ಪತ್ರ ಬರೀತಾನೆ. ಅವನು ಯಾವಾಗಲೂ ಹಣ ಕಳಿಸೋದು ತಿಂಗಳ ಈ ಸಲ ಪತ್ರ ಬರೀತಾನೆ, ಓ ನಲ್ಲೆ ನೀ ನನ್ನ ಪ್ರಾಣವಲ್ಲವೇ, ನಾನು ನಿಮಗೆ ಪ್ರತಿ ತಿಂಗಳು ಕೂಡ ಆಯ್ತಾ 500 ರೂಪಾಯಿಗಳನ್ನು ಕಳುಹಿಸುತ್ತಿದ್ದೆ, ಆದರೆ ಈ ಸಲ ನನಗೆ ಅಷ್ಟು ಕಳಿಸೋದು ನನ್ನ ಹತ್ರ ಹಣ ಇಲ್ಲ, ಆದರೆ ನನ್ನ ಪ್ರೀತಿಗೆ ಕೊರತೆ ಇಲ್ಲ, ನಿನಗೆ ನಾನು 500 ಮುತ್ತುಗಳದ ಈ ಪತ್ರ ಮುಖೇನ ಕಳಿಸುತ್ತಿದ್ದೇನೆ ಅಂತ ಬರೀತಾಳೆ. ಅದರಲ್ಲಿ ಸುಧಾರಿಸಿಕೋ. ಪಾಪ ಇವಳು ಮತ್ತೆ ಉತ್ತರ ಬರೀತಾಳೆ, ನೀವು ಪತ್ರ ಬರೆದ್ರಿ, ಕಳಿಸಲಿಕ್ಕೆ ಹಣ ಇಲ್ಲ, ಆದರೆ 500 ಮುತ್ತುಗಳನ್ನು ಕಳಿಸಿದ್ದೇನೆ, ಇದರಲ್ಲಿ ಸುಧಾರಿಸಿಕೋ ಅಂತ ಹೇಳಿದ್ರಿ. ಅದೇ ಪ್ರಕಾರ 500 ಮುತ್ತುಗಳಲ್ಲಿ ನಾನು 100 ಮುತ್ತನ್ನು ಹಾಲಿನವರಿಗೆ ಕೊಟ್ಟಿದ್ದೇನೆ, 200 ಮುತ್ತನ್ನು ರೇಷನವರಿಗೆ ಕೊಟ್ಟಿದ್ದೇನೆ, ಈಗ ಮನೆಯವರು ಬಂದು 600 ಮುತ್ತು ಕೇಳ್ತಾ ಇದ್ದಾನೆ, ಇದಕ್ಕೆ ಏನು ಮಾಡಬೇಕು ಅಂತ ತಿಳಿಸಿ ಅಂತ ಪಾಪ ಮಾತಲ್ಲಿ. ಇದು ಕಿಲಾಡಿ ತರ ಅಲ್ಲ, ಜಾಣ್ಮೆ, ಇದು ಬುದ್ಧಿವಂತಿಕೆ. ಬರೀ ಮುತ್ತು ಕಳಿಸಿದ್ರೆ ಜೀವನ ನಡೆಯೋದಿಲ್ಲಲ್ಲ, ಜೀವನಕ್ಕೆ ಹಣ ಬೇಕಲ್ಲ. ಅದಕ್ಕೆ ಈ ರೀತಿ ಪತ್ರ ಹಾಕಿದ್ರೆ ಮುಂದಿನ ತಿಂಗಳು ಈ ರೀತಿ ಮಾಡಂಗಿಲ್ಲ ಅನ್ನೋ ಖಾತ್ರಿ ಅವರಿಗೆ. ಖಂಡಿತ ದುಡ್ಡು ಕಳಿಸ್ತಾರೆ, ಇವ್ರಿಗೆ ಹಣ ಕಳಿಸ್ತಾರೆ. ಇದು ಒಂದು ಕಿಲಾಡಿ ಹೆಂಡತಿ ಕಿಲಾಡಿ ಗಂಡನ ಬಗ್ಗೆ ಹೇಳಿದೆ. ಆದ್ರೆ ಇಬ್ರು ಗಂಡ ಹೆಂಡತಿ ಆಗಿದ್ರೆ ಹೇಗಿರ್ತಾರೆ ಅಂತ ಈಗ ಒಂದು ಅಣುಕಾಡಲ್ಲಿ ಹೇಳ್ತಾರೆ. ಬಹಳ ಸುಂದರವಾಗಿದೆ ಇದು. ಇವನ ಮತ್ತೆ ಅವಳ ಸಂಬಂಧ ಇವನ ಮನೆಯವಳಿಗೆ ಗೊತ್ತಾದ ದಿನದಂದು ಇವನನ್ನು ಕೇಳಿಯೇ ಬಿಟ್ಟಳು ಇವಳು, ಇವನ ಮನೆಯವಳು. ನಿಜ ಹೇಳಿ, ನಿಮಗೆ ಹೇಳೆ ಬೇರೆ ಗೆಳತಿ, ನಾನು ನಿಮ್ಮ ಮನೆಯೊಡತಿ, ನಾನಿರಲು ನಿಮ್ಮ ಮನೆಯೊಡತಿ, ನಿಮಗೆ ಈ ಹೇಳೆ ಬೇರೆ ಗೆಳತಿ. ಆಗ ಕಿಲಾಡಿ ಗಂಡ ಹೇಳ್ತಾನೆ, ಎಂತಹ ಪ್ರಶ್ನೆ ಕೇಳಿದೆ ಚಿನ್ನ, ಮುಜುಗರದ ಪ್ರಶ್ನೆ ಇದು. ಯಾಕೆ? ಹ್ಞೂ ಹೌದು ಎಂದರೆ ನಿನಗೆ ಬೇಸರವಾದೀತು, ಹ್ಞೂ ಹಾಗೇನಿಲ್ಲ ಅಂದರೆ ಅವಳಿಗೆ ಬೇಸರವಾಗಲಾರದೆ.
ಆದರೆ ಇದು ಗೊತ್ತಾಯ್ತು. ಆಗ ಮತ್ತೆ ಹೆಂಡತಿ ಕೇಳ್ತಾಳೆ, ಹೌದೇ, ಯಾಕೋ ಹೀಗಾಯಿತು? ನನ್ನಲ್ಲಿ ಇಲ್ಲದಿದ್ದುದು ಅವಳಲ್ಲಿ ಏನಿದೆ? ನಮ್ಮಿಬ್ಬರಳು ಯಾರು ಅಂದ, ಯಾರು ಚಂದ? ಆಗ ಕಿಲಾಡಿ ಗಂಡ ಹೇಳ್ತಾನೆ, ಎಂಥ ಪ್ರಶ್ನೆ ಕೇಳಿದೆ ಚಿನ್ನ, ಒಂದೊಂದು ಹೂವಿಗೆ ಒಂದೊಂದು ಅಂದ, ಒಂದೊಂದು ಚಂದ, ಒಂದೊಂದು ಮಕರಂದ. ಆಗ ಮತ್ತೆ ಇವನು ಹೇಳ್ತಾನೆ, ಅವಳ ಮಾತು ಅದು ಬರೀ ಮಾತಲ್ಲ, ಅದು ನುಡಿಮುತ್ತು, ಮತ್ತೆ ಅವಳ ಮುತ್ತು ಅದು ಬಲ್ಲವನೇ ಬಲ್ಲ ಆ ಗಮ್ಮತ್ತು ಅಂತ ಹೇಳ್ತಾನೆ. ಆಗ ಇವಳು ಹೇಳ್ತಾಳೆ, ಹೌದೇ, ನೋಡಿ ಎಂಥ ಇದು ಅದ್ಭುತ ಅರ್ಥ ಇದೆ ಅಂದರೆ, ನಮ್ಮಿಬ್ಬರಳು ಎಂಥ ಸಮಭಾವ, ಎಂಥ ಸಮಸ್ವಭಾವ. ಹಾಗೆ ಏಕೆಂದಿ? ನನ್ನ ಗೆಳೆಯನು ಇದೇ ಮಾತನಂದ ಅವನ ಮಾಡೋದಿಗೆ. ಆಗ ಕಿಲಾಡಿ ಗಂಡ ಹೇಳ್ತಾನೆ, ನೋಡು, ಗಾದೆಯ ಮಾತು ಸುಳ್ಳಾಗಲಾರದು. ಹೇಗೆ ಹೇಳ್ತೀರಿ? ಸುಳ್ಳಿಗೆ ಸುಳ್ಳು ಸೇರಿದರೆ ಆಗುವುದು ಸತ್ಯ. ಉದಾಹರಣೆಗೆ ನಮ್ಮ ದಾಂಪತ್ಯ ಅಂತ ಈ ಥರ ಒಂದು ಇಬ್ಬರ ಹಂಚಿಕೊಳ್ತಾರೆ. ನಾನು ನಿಮಗೆ ಒಂದು ಸುಂದರವಾದ ಮಾತನ್ನು ಹೇಳಿ ಮತ್ತೆ ಮೇಡಮ್ಗೆ ಅವಕಾಶ ಮಾಡಿಕೊಡ್ತೇನೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆ ಮದುವೆ ಅನ್ನೋದುಂಟಲ್ಲ, ದಾಂಪತ್ಯದ ವಿವಾಹ ಅನ್ನೋದಿಲ್ಲ, ಅದು ದೊಡ್ಡ ಒಂದು ಪವಿತ್ರವಾದಂಥ, ಒಂದು ಪರಮಶ್ರೇಷ್ಠವಾದಂಥ ಒಂದು ಒಪ್ಪಂದ, ಒಂದು ಪ್ರತಿಜ್ಞೆ. ಅದು ನಿಮ್ಗೆ ಗೊತ್ತಲ್ಲ, ಸಪ್ತಪದಿಯನ್ನು ಇಡ್ತಾರೆ. ಆ ಸಪ್ತಪದಿಯಲ್ಲಿ ಒಂದೊಂದು ಪದಿಯಲ್ಲಿ ಒಂದೊಂದು ಅರ್ಥ ಇದೆ. ಹಾಗೆ ಗಂಡ ಹೆಂಡತಿ ಕೈ ಹಿಡ್ಕೊಂಡು 7 ಹೆಜ್ಜೆಗಳನ್ನು ಇಟ್ಟುಕೊಂಡು ಅವರು ಕಮಿಟ್ ಮಾಡಿಕೊಳ್ತಾರೆ. ಓಂ ಈಶ ಏಕಪದಿ ಭವ, ನಾವಿಬ್ಬರು ಸೇರಿ ಆಹಾರವನ್ನು ಸಂಪಾದಿಸೋಣ, ಬಾರೆ ನಾವಿಬ್ಬರು ಸೇರಿ ಜ್ಞಾನವನ್ನು ಸಂಪಾದಿಸೋಣ, ಸಂಪತ್ತನ್ನು ಸಂಪಾದಿಸೋಣ, ಆರೋಗ್ಯವನ್ನು ಬೆಳೆಸೋಣ, ಹಾಗೆ ಸತ್ ಪ್ರಜೆಗಳನ್ನು ಸಮಾಜಕ್ಕೆ ಕೊಡೋಣ ಅಂತೇಳಿ ಕೊನೆಯ ಸ್ಟೆಪ್ಪಲ್ಲಿ ಓಂ ಸಖೇ ಸಪ್ತಪದಿ ಭವ, ವಿ ಶಿಲ್ ರಿಮೈನ್ ಆಸ್ ಫ್ರೆಂಡ್ಸ್ ಅಂತ ಹೇಳುವಂಥದ್ದು ಮಾತು ಹೇಳ್ತಾರೆ. ಎಂಥ ಅದ್ಭುತ ಕಲ್ಪನೆ, ಆ ಸೂರ್ಯ ಚಂದ್ರ ಸಾಕ್ಷಿಯಾಗಿ. ಮತ್ತೆ ಇವನು ಹೇಳ್ತಾನೆ ಕೈ ಹಿಡ್ಕೊಂಡು, ಮಮ ಹೃದಯಂತೆ ಅಸ್ತು, ಮಮ ಚಿತ್ತೆ ಚಿತ್ತಮಸ್ತುತಿ, ನನ್ನ ನಿನ್ನ ಹೃದಯ ಒಂದಾಗಲಿ, ನನ್ನ ನಿನ್ನ ಮನಸ್ಸು ಒಂದಾಗಲಿ. ಆಗ ಮಾವ ಬಂದು ಕೇಳ್ತಾನೆ, ನನ್ನ ಮಗಳನ್ನು ನೀನು ಹೇಗೆ ನೋಡಿಕೊಳ್ತಿ? ಆಗ ಇವಳು ಹೇಳ್ತಾನೆ ಒಂದೇ ಮಾತು ಹೇಳ್ತಾನೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ. ಅಂದರೆ ಧರ್ಮದ ವಿಚಾರದಲ್ಲಿ, ಕಾಮದ ವಿಚಾರದಲ್ಲಿ, ಹಾಗೂ ಅರ್ಥ ಅಂದರೆ ಫೈನಾನ್ಸ್ ವಿಚಾರದಲ್ಲಿ ನಾನು ಅವಳನ್ನು ಅತಿಕ್ರಮಿಸಲಾರೆ ಅಂತಕ್ಕಂಥ ಒಂದು ಒಪ್ಪಂದದಲ್ಲಿ ಮದುವೆ ಆಗುತ್ತೆ. ಆ ಅರ್ಥದ ಮದುವೆ ಆದರೆ ಡೈವರ್ಸ್ ಇಸ್ ಇಂಪಾಸಿಬಲ್. ಇದು ನಮ್ಮ ಭಾರತ ಸಂಸ್ಕೃತಿ ಹೇಳಿದರು. ಅದು ಈಗ ಹಾಗಾಗಲ್ಲ. ಇನ್ನು ಮದುವೆ ಹೋಗ್ತಿರಲ್ಲ, ಪಾಪ ಹೋದವರಿಗೆ ಊಟದ ಚಿಂತೆ ಆಯ್ತಾ, ಪುರೋಹಿತರಿಗೆ ದಕ್ಷಿಣ ಚಿಂತೆ, ಪಾಪ ಹುಡುಗಿ ಕಡೆಯವರಿಗೆ ಉಪಚಾರ ಸರಿ ಆಯ್ತು ಅನ್ನೋದು ಆ ಚಿಂತೆ, ಆ ಮದುವೆ ಆಗುವವರಿಗೆ ಅವರಿಗೆ ಹನಿಮೂನ್ ಚಿಂತೆ. ಯಾರಿಗೂ ಮದುವೆ ಅರ್ಥ ಬೇಕಿಲ್ಲ. ಇದು ಈಗಿನ ಪರಿಸ್ಥಿತಿ ಆಗಿಬಿಟ್ಟು ಈಗಿನ ಡೈವರ್ಸ್ ರೇಟ್ಗಳು ಈಗ ಜಾಸ್ತಿ ಆಗ್ತಾ ಇದೆ. ಇದು ಒಂದು ಕಾರಣ. ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಅರ್ಥವನ್ನು, ಆ ದಾಂಪತ್ಯದ ಅರ್ಥವನ್ನು ಯಾರು ಮಾಡ್ಕೊಂಡಿಲ್ಲ. ಖಂಡಿತ. ಏನು ಹೇಳ್ತೀರಾ ಇಂದುಮತಿ ಅವರೇ, ಇವತ್ತಿನ ಲೈಫ್ ಇತ್ತೀಚಿನ ಜೀವನದೊಳಗೆ ಈ ಒಂದು ಯಾಂತ್ರಿಕ ಬದುಕಿನೊಳಗ್ರಿ ಅವಾಗ ಭಾಳ ಹೆಣ್ಮಕ್ಳು ಗಂಡನನ್ನೇ ಅವಲಂಬಿಸಿರ್ತಿದ್ರು. ಆರ್ಥಿಕ ಸ್ವಾತಂತ್ರ್ಯ ಅದು ಯಾವುದೂ ಇರ್ತಿರಲಿಲ್ಲ. ಇತ್ತೀಚೆಗೆ ಭಾಳಷ್ಟು ಜನ ವಿಚ್ಛೇದನ ತೆಗೆದುಕೊಳ್ಳುವಂಥದ್ದು ಭಾಳ ಹೆಚ್ಚುಗಳು ನಡೆದವ್ರಿ ಸಂಭವಗಳು. ಅದು ಗಂಡನ ತಪ್ಪು, ಹೆಂಡತಿಯ ತಪ್ಪು, ಅದು ಮದುವೆಯ ಬಗ್ಗೆ ಇದ್ದಂಥ ಕಮಿಟ್ಮೆಂಟ್, ಬದ್ಧತೆ ಆಗೆಲ್ಲ ಇರ್ತಿತ್ತು. ಸಪ್ತ ಜನ್ಮಗಳ ಸಂಬಂಧ, ಅದು ಬ್ರಹ್ಮಗಂಟು, ಅದು ಸ್ವರ್ಗದಲ್ಲಿ ನಡೆಯುವಂಥದ್ದು ಅನ್ನುವಂಥ ನಮ್ಮ ಉದಾತ್ತ ನಂಬಿಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೆಳ್ಕೊಂಡು ಬಂದಿತ್ತು. ಅದು 7 ಜನ್ಮದ ಸಂಬಂಧ ಅಂತ ಗೊತ್ತಿಲ್ಲ. ಯಾಕಂದರೆ ಹಿಂದಿನ ಜನ್ಮದ್ದು ನಮಗೆ ನೆನಪಿರಲ್ಲ, ಮುಂದಿನ ಜನ್ಮದ್ದು ಗ್ಯಾರಂಟಿ ಇರಂಗಿಲ್ಲ. ಅದು ಬ್ರಹ್ಮಗಂಟು, ಬ್ರಹ್ಮ ಎಲ್ಲಿದಾನೋ ಅದನ್ನು ನೋಡಿಲ್ಲ. ಆದರೆ ಮದುವೆ ಅನ್ನೋದು ಒಂದು ಸಾಮಾಜಿಕ ಒಪ್ಪಂದ ಅಷ್ಟೇ ಅಲ್ಲ. ನಮ್ಮ ಗಾಂಧೀಜಿಯವರು ಹೇಳೋದು ಹಾಗೆ ಬರೀ ದೈಹಿಕ ಸಂಬಂಧ ಅಲ್ಲ, ಇದು ಮಾನಸಿಕ, ಭಾವನಾತ್ಮಕ, ವೈಚಾರಿಕ ಸಂಬಂಧ ಅನ್ನುವುದನ್ನು ಅರ್ಥ ಮಾಡಿಕೊಂಡ್ರೆ ವಿರಸ ವಿಚ್ಛೇದನಗಳಾಗುವ ಸಂಭವಗಳು ಕಡಿಮೆ. ಬದುಕು ಕಲಿಸುವ ಅತಿ ದೊಡ್ಡ ಪಾಠ ಅಂದರೆ ಹೊಂದಾಣಿಕೆ. ಅದು ಗಂಡ ಹೆಂಡತಿಯಿಂದ ಆರಂಭ ಆಗುತ್ತೆ. ಇವರು ಹೇಳಿದ ಹಾಗೆ ಎಷ್ಟೋ ನಮ್ಮ ಅಭಿರುಚಿಗಳಲ್ಲಿ ವ್ಯತ್ಯಾಸಗಳಿರ್ತವೆ. ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳ್ತೇವೆ, ಭಾಳ ಸುಂದರವಾಗಿದೆ. ಈ ಅತಿಥಿ ಸತ್ಕಾರ ನಿಮ್ಮ ಮನೆಯಲ್ಲಿ ಮಾಡಬೇಕಿದ್ರೆ ಗಂಡನಿಗೆ ಒಪ್ಪಿಗೆ ಬೇಕು, ಹೆಂಡತಿಗೆ ಒಪ್ಪಿಗೆ ಬೇಕು. ಆ ಗಂಡನಿಗೆ ಇದ್ದವರಿಗಿಲ್ಲಂದ್ರೆ ಮಾಡೋಕ್ಕಾಗಲ್ಲ, ಅದು ಒಬ್ಬರಿಗಿದ್ರೆ ಇನ್ನೊಬ್ಬರು ಮಾಡೋಕ್ಕಾಗಲ್ಲ. ಒಂದು ಮನೆಗೆ ಏನಾಯ್ತು ಅಂದರೆ ಗಂಡನಿಗೂ ಯಾರು ಬರೋದು ಇಷ್ಟ ಇಲ್ಲ, ಹೆಂಡತಿಗೂ ಯಾರು ಬರೋದು ಇಷ್ಟ ಇಲ್ಲ. ಅಂಥ ಮನೆಗೆ ನನ್ನಂತ ಒಬ್ಬ ಹೋಗಿಬಿಟ್ಟ. ಹೋದ ಕೂಡಲೇ ಇಬ್ಬರಿಗೆ ತಲೆನೋವಾಯಿತು. ಪುತ್ರ ಯಾರು ಬಂದಿದ್ದಾರಲ್ಲ ಅತಿಥಿಗಳು, ಹೇಗೆ ಇವರನ್ನು ಕಳಿಸಬೇಕು? ಆಗ ಇಬ್ಬರು ಒಂದು ಪ್ಲ್ಯಾನ್ ಮಾಡ್ತಾರೆ. ಏನು ಪ್ಲ್ಯಾನ್ ಮಾಡ್ತಾರೆ ಅಂದರೆ, ನಾವಿಬ್ಬರು ಜಗಳಾಡೋಣ, ಆ ಜಗಳ ಹೇಳಿದ್ರೆ ಅವರಿಗೆ ಕೇಳುವಂಗೆ ಮಾಡೋಣ. ಆ ಜಗಳ ನೋಡಿಬಿಟ್ಟು ಅವ್ರು ಹೋಗಿಬಿಡ್ತಾರೆ ಅಂತ ಹೇಳಿಬಿಟ್ಟು ಅವನಿಗೆ ಕೇಳುವಂಗೆ ಅವನನ್ನು ಅಲ್ಲಿ ಕೂತ್ಕೊಳಿಸಿ ಪಕ್ಕದ ಕೋಣೆಗೆ ಹೋಗಿ ಜೋರಾಗಿ ಜಗಳ ಆಡ್ತಾರೆ. ಹೇಗೆ ಜಗಳ ಆಡ್ತಾರೆ ನೋಡು, ನಾನು ನಿನಗೆ ಹೊಡೆದಂಗೆ ಮಾಡ್ತೇನೆ, ನೀನು ಹತ್ತಂಗೆ ಮಾಡು. ಅದರ ಜಗಳ ನೋಡಿ ಅವ್ನು ಹೊಡ್ತಾರೆ ಅಂತೇಳಿ ಅರ್ಧ ಗಂಟೆ ಹೊಡೆದಂಗೆ ಮಾಡಿದ ಗಂಡ ಹೆಂಡತಿ ಹತ್ತಂಗೆ ಮಾಡಿದರು. ಅರ್ಧ ಗಂಟೆ ಬಿಟ್ಟು ಬರ್ತಾರೆ, ಬೆವತಿದ್ದಾರೆ, ಎದುರಿಸಿ ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಅತಿಥಿ ಹೇಳಿದ, ಕ್ಷಮಿಸಬೇಕು ಸರ್, ನಾನು ಬಂದ ಟೈಮ್ ಚೆನ್ನಾಗಿಲ್ಲ, ನೀವು ಗಂಡ ಹೆಂಡತಿ ಯಾಕೋ ಜಗಳ ಆಡ್ತಾ ಇದ್ರಿ, ನಾನು ಬರ್ತೇನೆ ಅಂತ ಹೊರಟೇ ಬಿಟ್ಟ. ಇಬ್ಬರಿಗೂ ಭಾಳ ಖುಷಿ ಆಯಿತು, ನಮ್ಮ ಪ್ಲ್ಯಾನ್ ಸಕ್ಸಸ್ಫುಲ್ ಆಯ್ತಲ್ಲ. ಗಂಡ ಹೆಂಡತಿಗೆ ಕೇಳ್ತಾನೆ, ಏನೇ ನಾನು ನಿಜಿಗೆ ಹೊಡೆದೆ ಅಂತ ತಿಳ್ಕೊಂಡಿಯಾ? ಆಗ ಹೇಳ್ತಾರೆ, ಇಲ್ಲಲ್ಲ, ಆ ತಾಕತ್ತು ನಿಮಗೆಲ್ಲಿದೆ, ನೀವು ಹೊಡೆದಿಲ್ಲ, ಹೊಡೆದಂಗೆ ಮಾಡಿದ್ರಿ ಅಷ್ಟೇ. ಇವಳು ಕೇಳ್ತಾಳೆ, ಏನ್ರಿ ನಾನು ಅತ್ತೆ ತಿಳ್ಕೊಂಡು, ಅಯ್ಯಯ್ಯೋ ನೀನು ಎಲ್ಲಿ ಅಳ್ತೀಯ, ನನಗೆ ಅಳಿಸ್ತೀಯ, ಅತ್ತಂಗೆ ಮಾಡಿ ಅಂತ. ಅಷ್ಟೊತ್ತಿಗೆ ಆ ಕಿಲಾಡಿ ಅತಿಥಿ ಕಿಟಕಿ ಭಾಗ ತೆಗೆದುಬಿಟ್ಟು, ಏನ್ರಿ ನಾನು ಹೋದೆ ಅಂತ ತಿಳ್ಕೊಂಡು ನಾನು ಹೋಗಿಲ್ಲ, ನಾನು ಇಲ್ಲೇ ಇದ್ದೇನೆ.
ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಈಗಾಗಲೇ ನಾವು ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ವಿ. ದಾಂಪತ್ಯದಲ್ಲಿ ಉಪ್ಪಿನಕಾಯಿ ಜಾಸ್ತಿ ಆದರೆ ಏನಾಗುತ್ತೆ ಅಂತ ತಿಳ್ಕೊಂಡ್ವಿ. ಹಾಗಾದರೆ ದಾಂಪತ್ಯದ ಸೂತ್ರಗಳೇನು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್.